ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ, ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ರಿ, ನಮ್ಮ ಭಾವನೆಗಳಿಗೂ ಕೂಡ ಧಕ್ಕೆ ಆಗಿದೆ, ನಾವು ಸೈಲೆಂಟ್ ಆಗಿದ್ದೀವಿ ಅಂತ. ಹಂಗಂದ ಮಾತ್ರಕ್ಕೆ ಪ್ರಭು ಶ್ರೀರಾಮಚಂದ್ರ ಮುಸ್ಲಿಂ ಸೇರಿದವರು ಅಂತ ನಾನು ಒಪ್ಕೊಳ್ಳಲ್ಲ, ಅದನ್ನ ಸ್ವಾಗತ ಮಾಡ್ಕೊಳ್ಳಲ್ಲ, ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳು ಇಲ್ಲ, ಕುರುಹುಗಳು ಇಲ್ಲ ಬಿಡಿ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ತಮ್ಮ ರಿಯಾಕ್ಷನ್? ಲಾಸ್ಟ್ ಪ್ರಶ್ನೆ ಏನು ಕೇಳಿದ್ರಿ? ಒಪ್ಕೊಳ್ತಿದ್ದಾರೆ ಅವರು, ರಾಮ ನಮ್ಮ ಧರ್ಮಕ್ಕೆ ಸೇರಿದವರು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಸಾಕ್ಷ್ಯಗಳಿಲ್ಲ, ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ರು ನಮಗೆ ಗೊತ್ತಿಲ್ಲ ಅಂತ. ಅಲ್ಲ, ಇವರು ಫಸ್ಟಿಗೆ ಒಂದು ಮಾತು ಹೇಳಿದ್ರು, ಏನಂತ ಹೇಳಿದ್ರೆ ರಾಮ ಬರೇ ಹಿಂದೂ ಅವರಿಗ ಅಂತ ಕೇಳಿದ್ರು. ಒಪ್ಕೊಂತೀನಿ, ಅದು ಒಳ್ಳೆಯ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇವರ ತದ್ವಿರುದ್ಧವಾಗಿ ಇವರು ರಾಮ ಮಂದಿರವನ್ನ ಆ ಜಾಗದಲ್ಲಿ ರಾಮ ಮಂದಿರ ಕಟ್ತೀವಂತ 400 ವರ್ಷ ಹೋರಾಟ ಇತ್ತಲ್ಲ, ಯಾಕೆ ವಿರೋಧ ಮಾಡಿದ್ರು? ಡೈರೆಕ್ಟ್ ಪ್ರಶ್ನೆ ಅಲ್ವಾ? ರಾಮ ನಮ್ಮ ಪೂರ್ವಜರು ಅಂತ ಒಬ್ರು ಹೇಳಿದ್ರು, ಇವರು ರಾಮ ಹಿಂದೂಗಳಿಗೆ ಮಾತ್ರನಾ ಅಂತ ಕೇಳಿದ್ರು. ಹಾಗಾದ್ರೆ ಇವರು ಒಂದು ವಿಶಾಲ ಮನಸ್ಸು ತೋರಿ, ಆಯ್ತು ನೀವು ಅಲ್ಲಿ ರಾಮ ಮಂದಿರ ಇದೆ ಅಂತ ಹೇಳ್ತಿದ್ದೀರಲ್ವಾ, ಅಲ್ಲಿ ಕಟ್ಕೊಳ್ಳಿ ಅಂತ ಕೊಡ್ಬೋದಿತ್ತಲ್ವಾ? 400 ವರ್ಷದ ಹೋರಾಟ ಬೇಕಾಗಿತ್ತಾ? ಕೋರ್ಟಲ್ಲಿ ಹೇಳಬೇಕಾಗಿತ್ತಾ? ಆನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲ್ಲ, ಅಲ್ಲಿ ಮಂದಿರ ಇದ್ದಿದ್ದಂಥ ಕುರುಹುಗಳಿವೆ ಹೆಂಗೆ. ಇವಾಗ ವಾರಣಾಸಿಯಲ್ಲಿ ಹೋಗಿ ಸರ್, ವಾರಣಾಸಿಯಲ್ಲಿ ಒಂದ್ಸಲ ಹೋಗಿ ನೀವು ನೋಡಿ, ಬೇಕಾದ್ರೆ ಹಿಂಗೆ ಒಂದು ರೌಂಡ್ ಹಾಕೊಂಡು ಬಂದ್ರೆ ನಿಮಗೆ ಮೇಲ್ಗಡೆ ಮಾತ್ರ ಟೋಂಬ್ ಇದೆ, ಕೆಳಗಡೆ ಎಲ್ಲ ಸ್ಟ್ರಕ್ಚರ್ಸ್ ಹಿಂದೂಗಳದ್ದೇ. ಹಿಂದೂಗಳ ಏನಿದೆ ಕಬ್ಬನ್ಪೇಟೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಇಲ್ಲಿ ಮಸೀದಿ ದೇವಸ್ಥಾನ ಒಂದೇ ಇದು ಡಿಸೈನ್, ಇದನ್ನ ತೋರಿಸ್ತೀನಿ ನಾನು. ಅದೇ ಬನ್ನಿ ಹೋಗೋಣ. ಅದನ್ನೇ ಮಾಡಿರೋದು, ಮಸೀದಿ ದೇವಸ್ಥಾನ ಒಂದೇ ಗೋಡೆ, ಅದನ್ನೇ ಮಾಡಿರೋದು. ಆ ತರಾನು ಇದೆ, ಆ ತರಾನು ಇದೆ. ಒಂದು ಎರಡನೇದಾಗಿ ಅಷ್ಟು ಅನ್ಯೋನ್ಯತೆಯಿಂದ ಇದ್ದೀವಿ ಅಂತ. ಅಲ್ಲಲ್ಲ, ಕೆಳಗಡೆ ಇಲ್ಲಿ ನೋಡಿ, ಆ ಟೋಂಬ್ ಸ್ಟ್ರಕ್ಚರ್ ಬಂದು ಈ ಉಜ್ಬೇಕಿಸ್ತಾನ ಆ ಕಡೆದೆಲ್ಲ ಆರ್ಕಿಟೆಕ್ಚರ್ ಅದು, ಆಯ್ತಾ? ಇವ್ರು ಏನ್ ಮಾಡ್ತಾ ಇದ್ರು, ಕೆಳಗಡೆ ಸ್ಟ್ರಕ್ಚರ್ ಅನ್ನ ಹಂಗೆ ಇಟ್ಟು ಮೇಲ್ಗಡೆ ಆ ಒಂದು ಸ್ಟ್ರಕ್ಚರ್ ಅನ್ನ ಮಾಡ್ತಾ ಇದ್ರು. ಅದು ಇಲ್ಲಿ ಕೂಡ ಯಾವ್ದ್ರಲ್ಲಿ ರಾಮ ಮಂದಿರದಲ್ಲೂ ಕೂಡ ಹಂಗೆ ಆಗಿದೆ ಅನ್ನುವಂತ ಒಂದು ಇದನ್ನ ಪ್ರೂಫ್ ಅನ್ನ ಇದು ಯಾವುದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪುರಾತತ್ವ ಇಲಾಖೆ ಕೊಟ್ಟಿದೆ. ಅದೇನು ಸುಮ್ಮನೆ ಬರ್ದಿದ್ದಾರೆ, ಉತ್ಖನನ ಮಾಡಿ ರಾಮ ಹೇಳಿದ್ದಾರೆ ರಾಮ ಮಂದಿರ ಅಂತ ಅಲ್ಲಿ ಅಂತ ಹೇಳಿದ್ರ, ಅಲ್ಲಿ ಇಲ್ಲ ಅದು ಹೇಳಿಲ್ಲ, ಮಂದಿರ ಇತ್ತು, ಅದ್ರ ಕೆಳಗಡೆ ಸಾವಿರಾರು ವರ್ಷ ಮುಂಚೆ ಮಸೀದಿ ಇತ್ತು, ತಿರ್ಗಾ ಧ್ವಂಸ ಮಾಡ್ಬಿಟ್ಟು ತಿರ್ಗಾ ಬಾಬರಿ ಮಸೀದಿ ಕಟ್ಟಿದ್ದು. ಆ ಕುರುಗಳು ಸಿಕ್ಕಿರೋದು, ಯಾವುದು ದೇವಸ್ಥಾನದ ಕುರುಗಳು ಇಲ್ಲ. ಆವಾಗ ಹೇಳಿದ್ರು ಅಲ್ಲಿ ಏನು ಇರ್ಲಿಲ್ಲ ಪ್ರೂಫ್ ಅಂತ ಹೇಳಿದ್ರು. ರಾಮ ಮಂದಿರ ಅಂತ ಇದ್ರಲ್ಲಿ ಬರ್ದ್ರಿಲ್ಲ, ಆದ್ರೆ ನೋಡಿ ನೀವು ಸರಿಯಾಗಿ ಹೋದ್ರಿ, ಇರ್ಲಿಲ್ಲ ರೀ ಅಲ್ಲಿ, ಇಲ್ಲ ರೀ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರುವಂತದ್ದು ಅದನ್ನೇ, ಮಂದಿರಗಳ ಸ್ಟ್ರಕ್ಚರ್ಸ್ ಸುಮ್ಮನೆ ಕೊಟ್ಟಿದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ನ ಆದೇಶನ ಪ್ರಶ್ನೆ ಮಾಡೋದ್ ಬೇಡ. ಈಗ ಆದೇಶ ಬಂದಾಯ್ತು, ರಾಮ ಜನ್ಮ ಭೂಮಿಯಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಹೋಗಿದೆ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದ್ ಬೇಡ. ಇವ್ರಿತ್ತ ಅದಕ್ಕೆ ಕುರುಹುಗಳಿತ್ತ, ಸಾಕ್ಷ್ಯಗಳನ್ನ ಒದಗಿಸಿದ್ರ, ಈಗ ಕೊಡ್ತೀರಾ ಅಂತ ನೀವು ಪ್ರಶ್ನೆ ಮಾಡಬೇಡಿ ಸಾದಿಕ್ ಪಾಷಾ ಸರ್. ಆದೇಶವನ್ನ ನಾವು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ, ಹಂಗೆ ಪ್ರಶ್ನೆ ಯಾರಿಗೂ ಇಲ್ಲ. ಬಾಬರಿ ಮಸೀದಿ ಹೊಡೆದಿದ್ದಾರಂತ ಯಾವ ಒಂದು ಪ್ರೂಫ್ ಇದೆ ಅಂತ ಕೇಳ್ತೀವಿ ನಾವು. ಅವ್ರ ಹತ್ರ ಸಾಕ್ಷ್ಯಗಳಿದೆ ಅಂತ ಸಾದಿಕ್ ಪಾಷಾ ಸರ್ ಹತ್ರ ಸಾಕ್ಷ್ಯಗಳಿದೆ. ಎಲ್ಲ ಕುರುಹು ನಾಶ ಮಾಡ್ಬಿಟ್ಟು ಇದೇ ಕಾನೂನು ಅಂದ ಮಾಡ್ಬಿಟ್ರು ನೀವು. ಯಾರು ಮಾಡಿದ್ದು? ಇಡೀ ಪ್ರಪಂಚ ಗೊತ್ತು. ಕಾಂಗ್ರೆಸ್ ಕಾಂಗ್ರೆಸ್ ಈ ಒಂದು ಹೇಳಿಕೆ ಏನಿದೆಯಲ್ಲ, ಪರ್ಫೆಕ್ಟ್ಲಿ ಹಿಂದೂಗಳನ್ನ ಇನ್ಸಲ್ಟ್ ಮಾಡಿ. ಏನ್ ಗೊತ್ತಾ ಸರ್, ರಾಮ ಮುಸ್ಲಿಮಾ, ನಿಮ್ಮ ಧರ್ಮಕ್ಕೆ ಸೇರಿದವರ, ಅದಕ್ಕೆ ಕುರುಹುಗಳಿದೆಯಾ, ಇತಿಹಾಸ ಇದೆಯಾ ಅಥವಾ ಸಾಕ್ಷ್ಯಗಳಿದೆಯಾ ಕೊಡಿ ಅಂತ ಹೇಳಿದ್ವಿ. ಪಾಪ ಅವ್ರು ಕ್ಲಾರಿಟಿ ಕೊಟ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ, ಹೊಸ ವಿಷಯ ನಮಗೂ ಇದು ಅಂತ. ನಮ್ಗೇನು ಇಂಟ್ರೆಸ್ಟ್ ಇಲ್ಲ ರಾಮ್ ಅವರು ಮುಸಲ್ಮಾನ್ ಆಗ್ಲಿ ಅಂತ. ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಇವರೇ ಹೇಳ್ತಾ ಇರ್ತಾರೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ, ಇವರೇ ರಾಮು, ಅವರು ಸಿದ್ದರಾಮಯ್ಯ ಜೊತೆ ರಾಮ್ ಹೆಸರು ಇದೆ, ಇವರೇ ಹೇಳ್ತಾರಲ್ಲ ಸಿದ್ದರಾಮುಲ್ಲಾ ಖಾನು ಅಂತ, ಇವರೇ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಹೆಸರಿನಲ್ಲಿ ದೇವ್ರ ಹೆಸರಿದೆ, ರಾಮ್ ಹೆಸರು ಇದೆ, ಅವ್ರಿಗೆ ನೀವೇ ಮಾಡ್ತಿ ಹೇಳ್ತೀರಾ ನೀವು ಸಿದ್ದರಾಮುಲ್ಲಾ ಖಾನು, ಆ ಖಾನು ಈ ಖಾನು ಅಂತ ಹಿಂದೂಗಳಿಗೆ ನೀವೇ ಹೇಳ್ತೀರಲ್ಲ. ಸ್ವಲ್ಪ ಮುಸಲ್ಮಾನ ಫೇವರ್ ಆಗಿ ಮಾತಾಡಿದ್ರೆ ಅವ್ರಿಗೆ ಮುಸಲ್ಮಾನ ಹೆಸರು ಕೊಡ್ತೀರಾ ನೀವು?
ಅದ್ ನೀವೇ ಕನ್ವರ್ಟ್ ಮಾಡ್ತಾ ಇದ್ದೀರಾ. ನಾವು ಏನ್ ನಮ್ಗೆ ಆಸೆ ಇಲ್ಲ ಸ್ವಾಮಿ, ಸರ್, ಅದು ರಾಮ ಬಂದು ರಾಜಕೀಯವಾಗಿ ಮುಸಲ್ಮಾನ್ ಮಾತಾಡ್ತಾರೆ ಆಗಿ ಬಿಡಿ ಸರ್. ರಾಮುಲ್ಲಾ ಸಾಬ್ ಆಗ್ಲಿ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ. ರಾಮ ದೇವ್ರದಾರೆ, ನಿಮ್ಗೆ ನಿಮ್ಮ ದೇವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನೀವು ಪೂಜೆ ಮಾಡಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಅಷ್ಟೇ ನಮ್ಗೆ ಇರೋದು. ನೋಡಿ, ನಮ್ಮ ಪ್ರಧಾನಮಂತ್ರಿ ಅವರು ಅದೇ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ಸಬ್ಕಾ ವಿಕಾಸ್ ವಿಕಾಸ್, ಸಬ್ಕಾ ವಿಶ್ವಾಸ್ ಸಬ್ಕಾ ಸತ್ಯಾನಾಶ್, ಸಬ್ಕಾ ಪ್ರಯಾಸ್. ಅದು ಇದೆಲ್ಲ ಭಾರತ ಸತ್ಯಾನಾಶ ಅಂತ ಇದೆಲ್ಲ, ಅದು ಇದೆ, ಅದು ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಕಾಸ್ ಸಬ್ಕಾ ಸತ್ಯಾನಾಶ್, ಮುಸಲ್ಮಾನೋं का ಸತ್ಯಾನಾಶ್, ಮುಸಲ್ಮಾನೋं का ಸತ್ಯಾನಾಶ್ ಆಗ್ತಾ ಇದೆ ಅಲ್ಲ. ಬಟ್ಟೆ ನೋಡ್ಬಿಟ್ಟು ಗುರ್ತಿಡ್ತೀನಿ ಅಂತ ಹೇಳೋರು, ಬಟ್ಟೆ ನೋಡಿ ಗುರ್ತಿಡ್ತೀನಿ ಅಂತ ಹೇಳೋರು ಗೊತ್ತಿದೆ ಅಲ್ಲ. ಸಬ್ಕಾ ಸತ್ಯಾನಾಶ ಆಗ್ತಾ ಇದೆಲ್ಲ. ಭಾರತಕ್ಕೆ ಎಲ್ಲಿ ತಗೊಂಡು ಹೋಗಿದ್ದಾರೆ ನೋಡಿ. ತಾಲಿಬಾನು ನಮ್ಗೆ ಶತ್ರು ದೇಶ ಇತ್ತು, ತಾಲಿಬಾನ್ಗಳು ಶತ್ರು ಇತ್ತು, ಅವ್ರಿಂದ ಪ್ರೀತಿ ಮಾಡ್ಕೊಂಡು ಪಾಕಿಸ್ತಾನ ಹೋಗ್ಬಿಡುತ್ತೆ ಇವ್ರೆ, ತಾಲಿಬಾನ್ಗೆ ಹೋಗ್ಬಿಡುತ್ತೆ ಇವ್ರೆ, ಎಲ್ಲ ಮಾಡೋದು ಇವ್ರೆ. ಆಚೆ ಕಡೆ ಸೌದಿ ಅರೇಬಿಯಾ ದುಬೈಗೆ ಹೋದ್ರೆ ಮುಸಲ್ಮಾನ್ ಮೇರಾ ಭಾಯ್ ಅಂತ ಹಿಂಗೆ ಪ್ರೀತಿ ಮಾಡೋದು, ಕಿಸ್ ಮಾಡೋದು, ಇಲ್ಲಿ ಹೊಡೆಯೋದು ನಮ್ಗೆ. ಇದು ಏನು? ಇದು ಏನು? ವಿದೇಶಾಂಗ ನೀತಿ, ಇದು ಏನು? ವಿದೇಶಾಂಗ ನೀತಿ. ಅಲ್ಲಿ ಆಚೆ ಕಡೆ ಮುಸಲ್ಮಾನರಿಗೆ ಪ್ರೀತಿ, ಆಚೆ ದುಬೈ ಮುಸಲ್ಮಾನರು ಬೇಕು, ವೈಟ್ ಮುಸಲ್ಮಾನರು ಬೇಕು, ಸೌದಿ ಮುಸಲ್ಮಾನರು ಬೇಕು, ಭಾರತ ಮುಸಲ್ಮಾನರು ಬೇಡ ನಿಮ್ಗೆ, ಭಾರತ ಮುಸಲ್ಮಾನರು ಬೇಡ, ಭಾರತ ಮುಸಲ್ಮಾನರು ಬೇಡ ನಿಮ್ಗೆ. ಮುಸ್ಲಿಂ ಹೆಸರಲ್ಲಿ ನಡೆಯುವಂತ ಭಯೋತ್ಪಾದನೆಯನ್ನು ಒಪ್ಕೊಳ್ಳಕ್ಕಾಗತ್ತಾ? ಅಲ್ವಾ? ಅಷ್ಟು ಮಾತ್ರ ನಮ್ಮ ವಿರೋಧ. ಅನ್ಕೊಂಡಿದ್ದೆ ಯಾವಾಗ ಕಾಂಗ್ರೆಸ್ ನ ಮುಖಂಡರಾದ್ರೂ ಗೊತ್ತಿಲ್ಲ ನನಗೆ. ಇಲ್ಲ, ನಾನು ಸತ್ಯ ಹೇಳಿದ್ರು ಮೇಡಮ್, ಕಾಂಗ್ರೆಸ್ ಸತ್ಯ ಹೇಳ್ತಾ ಅವ್ರಿಲ್ಲ ಅಂತ ನೋಡಿ ನೋಡಿ, ಪರವಾಗಿಲ್ಲ. ಅಲ್ಲಲ್ಲ, ಅದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಬಾಯ್ ಬಾಯ್ ಅಂದ್ರೆ ನೀವು ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ನನಗೆ ಬಾಯ್ ಅಂತ ಹೇಳಿ ಮೇಡಮ್, ನಮ್ಮ ಮೋದಿ ಅವರು ನನಗೆ ಬಾಯ್ ಅಂತ ಹೇಳಿ ಖುಷಿ ಆಗತ್ತೆ. ನನಗೆ ಬಟ್ಟೆ ನೋಡ್ಬಿಟ್ಟು ಗುರ್ತಿಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಅದು ದುಃಖ ಆಗತ್ತೆ ನನಗೆ. ದುಃಖ ಆಗತ್ತೆ, ನನಗೆ ದುಃಖ ಆಗತ್ತೆ. ನನಗೆ ಭಾಯ್ ಅಂತ ಹೇಳಿ ದುಬೈ ಶೇಖ್ಗೆ ಬೇಡ, ನನಗೆ ಸಾದಿಕ್ ನನಗೆ ಹೇಳಿ ಮೇಡಮ್. ದುಬೈ ನನಗೆ ದುಬೈ ಶೇಖ್ಗೆ ಪ್ರೀತಿ ಮಾಡೋದು, ದುಬೈ ಶೇಖ್ ಬೇಕು, ಖತರ್ ಶೇಖ್ ಬೇಕು. ನೋಡಿ, ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ್ ಒಂದೇ ಹೇಳಿಲ್ಲ. ಈ ದೇಶದ 140 ಕೋಟಿ ಜನರು ಒಂದೊಂದು ಸ್ಟೆಪ್ ಮುಂದೆ ಹಾಕಿದ್ರೆ ದೇಶ 140 ಸ್ಟೆಪ್ ಮುಂದೋಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಇವರು ಮುಸ್ಲಿಮರು, ಈ ದೇಶದ ಮುಸ್ಲಿಮರು ಸಹ ಸೇರಿದ್ದಾರೆ ತಾನೆ 140 ಕೋಟಿಯಲ್ಲಿ. ಅದರಿಂದಾಗಿ ಸಾದಿಕ್ ಪಾಷಾ ಅವರು ನೋಡಿ ವಿಶಾಲವಾಗಿ ಯೋಚನೆ ಮಾಡ್ಬೇಕು, ಆಯ್ತಾ? ಮೋದಿ ಅವರು ಹೇಳದೇ ಇರೋದನ್ನ ಇವರೇ ಅಸಂಪ್ಷನ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸರ್ ಓಕೆ, ನಮಗೆ ಉತ್ತರ ಸಿಗ್ಬೇಕಾಗಿದ್ದು ಶ್ರೀರಾಮ ಮುಸ್ಲಿಮ ಅನ್ನೋ ಪ್ರಶ್ನೆ ಇತ್ತು. ಆ ಧರ್ಮದವರು ಹೇಳ್ಬಿಟ್ರು, ಅದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿಲ್ಲ, ಯಾವ ಆಧಾರದ ಮೇಲೆ ಹೇಳಿದ್ರೋ ಗೊತ್ತಿಲ್ಲ, ಓಟ್ ವಿಚಾರಕ್ಕೆ ಹೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಕ್ಲಾರಿಟಿ ಕೊಟ್ಟರು. ಇದೇ ಬೇಕಾಗಿದ್ದು ನಮಗೆ. ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಒಟ್ಟಿನಲ್ಲಿ ಹಿಂದೂಗಳ ಭಾವನೆಗಳ ಮೇಲೆ ಆಟ ಆಡೋದನ್ನ ದಯವಿಟ್ಟು ರಾಜಕಾರಣಿಗಳು ನಿಲ್ಲಿಸಬೇಕು. ಚುನಾವಣೆ ಹತ್ರ ಬಂದಾಗ ಹಿಂದೂ ಧರ್ಮಗಳು, ಹಿಂದೂ ದೇವರುಗಳನ್ನ ಇಟ್ಕೊಂಡು ಮಾತನಾಡೋದನ್ನ ದಯವಿಟ್ಟು ಅದಕ್ಕೆ ಕಡಿವಾಣ ಬೀಳಬೇಕು. ಯಾಕಂದ್ರೆ ಬೇರೆ ಸಮುದಾಯದ ಬಗ್ಗೆ, ಬೇರೆ ಧರ್ಮದ ಬಗ್ಗೆ ನೀವು ಮಾತಾಡಲ್ಲ, ಜಸ್ಟ್ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು ಯಾಕೆ? ಒಂದು ಸಮುದಾಯದ ಓಲೈಕೆಗೆ ಈ ರೀತಿ ನಿರ್ಧಾರ ನಿಲುವುಗಳನ್ನ ತಳೆಯೋದನ್ನ ನಿಲ್ಲಿಸಬೇಕು ದಯವಿಟ್ಟು ಅಂತ